ಕೂಡ ಇದೆ. ನಾವು ಇದೊಂದು ಹಿಂದಿ ಸ್ವಯಂ ಪ್ರೇರಣೆ ಹೊಸ ಒಂದೇ ಹಗರಣದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾರೆ. ಯಾವುದೂ ಕೂಡ ಅನುಭವಕ್ಕೆ ಬಂದಿರಲಿಲ್ಲ. ನನ್ನ ಅನುಭವಕ್ಕೆ 3 ತನಿಖಾ ಸಂಸ್ಥೆಗಳು ಹಿಂದೆ ನಾವು ವಾಲ್ಮೀಕಿ ಅಕ್ರಮ ನಡೆದಿಲ್ಲ ಅಂದರೆ ಪಿಕ್ಸ್ಟೋನ್ ಪದೇ ಪದೇ ಹೇಳ್ತದೆ 187 ಉಪಯೋಗ. ಆಕ್ಚುಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ NG ರಸ್ತೆಯಿಂದ ತೆಲಂಗಾಣಕ್ಕೆ ಹೋಗಿರ್ತಕ್ಕಂಥದ್ದು 89 ಲಕ್ಷ ಕೋಟಿ. ನಾವು 89 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥ ಹಣ 89 ಲಕ್ಷ ಕೋಟಿ 89 ಕೋಟಿ 63 ಲಕ್ಷ. ನಾವು SIT ಮಾಡಿದ ಮೇಲೆ SIT ತ್ವರಿತವಾಗಿ ತನಿಖೆಯನ್ನು ಮಾಡ್ತೀವಿ. ಈಗಾಗಲೇ 12 ಜನರನ್ನು ಬಂಧಿಸಿದ್ದಾರೆ. 34 ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ. 34 ಕೋಟಿ ನಗದನ್ನು ರಿಕವರ್ ಮಾಡಿದ್ದಾರೆ. ಯಾಕಂದರೆ 89 ಕೋಟಿ 63 ಲಕ್ಷ ಅಲ್ಲಿ ಬೇರೆ ಬೇರೆ ಜನರಿಂದ ಹಂಚಿಕೆ ಆಗಲಿಲ್ಲ. ಸೊ ಅದನ್ನು ಕೆಲವರಿಂದ ರಿಕವರ್ ಮಾಡಿದ್ದಾರೆ. 34 ಕೋಟಿಯಷ್ಟು ಹೆಚ್ಚು ಹಣನ 46 ಕೋಟಿ ಬೆಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ 85 ಕೋಟಿ 25 ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಶೂಟ್ ಮಾಡಿರ್ತಕ್ಕಂಥದ್ದು 85 ಕೋಟಿ 25 ಲಕ್ಷ. ಒಟ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು 89 ಕೋಟಿ 63 ಲಕ್ಷ. ಆಮೇಲೆ ಇದು ಸೊಸೈಟಿಯವರು ತನಿಖೆ ಮಾಡ್ತಾರೆ. ಹೆಚ್ಚು ಕಡಿಮೆ 90% ತನಿಖೆ ಮುಗಿದಿದೆ. ಅವರು ಬ್ಯಾಂಕ್ನವರು ಇರ್ರೆಗ್ಯುಲಾರಿಟಿ ಆಗಲಿಕ್ಕೆ ಬ್ಯಾಂಕ್ನ ಚೀಫ್ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರು, ಚೀಫ್ ಆಫೀಸರು ಅವ್ರ ಕಾರಣ ಅಂತ ಅವ್ರು ಪೂರ ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ತನಿಖೆ CBIನವರು ಮಾಡ್ತಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ED ಅವರೇ ಸುಳ್ಳು ತನಿಖೆ ಪ್ರಾರಂಭ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ಅಡ್ಡಲ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ
ಕಲ್ಲೇಶ್ ಅಂತಕ್ಕಿಂತ ನಮ್ಮ ನ್ಯಾಷನಲ್ ಡೈರೆಕ್ಟರ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಇದಾಗಿದ್ದು ಅಲ್ಲೇ ಅಲ್ಲೇ ಅವ್ರನ್ನ 2,000 ಅವ್ರೇನು ಹೇಳ್ತಾರೆ ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇಡೀ ಪೀಪಲ್ ಹ್ಯಾವ್ ಫೋರ್ಸ್ಡ್ ಕಲ್ಲೇಶ್ mention my name and also the other ministers that on the direction of the Chief Minister the money has been released plus 43 ಪ್ರತಿನಿಧಿಗೆ ಹೋಗಿ 187 ಕೋಟಿನಲ್ಲಿ 187 ಕೋಟಿ 33 ಲಕ್ಷದಲ್ಲಿ 46 ಕೋಟಿ ಪ್ರತಿನಿಧಿ ಅದಕ್ಕೂ ನಮಗೆ ಸಂಬಂಧ ಇದೆ. ನಾವು ನಮ್ಮ ದೇಶ ಇರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೂಲ್ ಇರೋದಿಲ್ಲ. ಬಿಕಾಸ್ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರ ಸೆಕ್ರೆಟರಿ ಕೊಟ್ಬಿಟ್ಟು ಸೆಕ್ರೆಟರಿ ಡೈರೆಕ್ಟರ್ ಕೊಟ್ಬಿಟ್ಟು ಡೈರೆಕ್ಟರ್ ಎಂ ಡಿ ನಮಗೂ ಅದಕ್ಕೂ ಸಂಬಂಧ ಇದೆ. ನಾನೀಗಾಗಲೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆಲ್ರಿಗೂ ಕೂಡ ಇರೋದು. ಸೊ ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಬೆದರಿಸಿ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು, ನನ್ನ ಹೆಸರು ಹೇಳು. ಬಿಕಾಸ್ ದೇ ವಾಂಟೆಡ್ ಟು implicate my name illegally. So, ಅವರು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ನಲ್ಲಿ ಹೇಳಿದ್ದಾರೆ ಏನೇನು ನಡೀತು, ಇಡಿಯವರು ಏನೇನು ಮಾಡಿದ್ರು. ಸೊ ಒಟ್ಟಾರೆಯಾಗಿ ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡಬೇಕು, ಅವರ ಇಮೇಜನ್ನು ಮುಖ್ಯಮಂತ್ರಿಗಳ ಇಮೇಜನ್ನು ಟಾರ್ನಿಷ್ ಮಾಡಬೇಕು, ಸರ್ಕಾರದ ಇಮೇಜನ್ನು ಟಾರ್ನಿಷ್ ಮಾಡಬೇಕು. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರುದ್ಧ ಇದ್ದೀವಿ ಅಂತ ರಾಜ್ಯದ ಜನರಿಗೆ ಹೇಳಬೇಕು. ನಾವು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಪರವಾಗಿದ್ದೀವಿ, ದುರ್ಬಲ ವರ್ಗದ ಜನರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ. ಆದರೂ ಅವರು ಹೇಗಾದರೂ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು, ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ವಾಮಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ,
ಫೈನಾನ್ಸ್ ಇಲಾಖೆ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಇದಕ್ಕೂ ಈ ಹಗರಣಕ್ಕೂ ಸಂಬಂಧ ಇದೆ. ನಾವು ಹಗರಣ ಆಗಿದೆ ಅಂತೇಳಿ ತನಿಖೆ ಮಾಡಿ ಈಗಾಗಲೇ ಕಂಪ್ಲೇಂಟ್ ಬಂದ ಮೇಲೆ ಕೂಡಲೇ 31/5/2014 ಕಂಪ್ಲೇಂಟ್ ಮಾಡಿ ಒಂದು ಚಂದ್ರಶೇಖರ್ ಹೆಂಡತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಯಾರ ಮೇಲೆ ಕೊಟ್ಟಿರೋದು ಅವರು? ಚಂದ್ರಶೇಖರ್ ಹೆಂಡತಿ ನನ್ನ ಸಾವಿಗೆ ಕಾರಣ, ನನ್ನ ಗಂಡನ ಸಾವಿಗೆ ಕಾರಣ ಯಾಕಂದ್ರೆ ಡೆತ್ ನೋಟ್ನಲ್ಲಿ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಒಂದು ಪದ್ಮನಾಭ MD, ಎರಡನೇದು ಪರಶುರಾಮ ಅಕೌಂಟ್ ಆಫೀಸರ್, ಮೂರನೇದು ಸುಚಿಸ್ಮಿತಾ ರಾಹುಲ್. ಯಾಕಂದ್ರೆ ಅವರು ಸುಚಿಸ್ಮಿತಾ ರಾಹುಲ್ MG ರೋಡ್ನ ಯೂನಿಯನ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್. ಡೆತ್ ನೋಟ್ನಲ್ಲಿ ಹೇಳಿರೋದು. ಅವ್ರ ಕಂಪ್ಲೇಂಟ್ನಲ್ಲೂ ಕೂಡ ನಿನ್ನೆ ಹೇಳಿದ್ದಾರೆ. ಶ್ರೀಮತಿ ಕವಿತಾ ಅವರು ಚಂದ್ರಶೇಖರ್ ಅವರ ವೈಫ್. ಸೊ ಅದರ ಮೇಲೆ ಆ ಕಂಪ್ಲೇಂಟ್ ಮೇಲೆ ಮತ್ತೆ ರಾಜಶೇಖರ್ ಅಂತೇಳಿ ಬ್ಯಾಂಕ್ನವರು ಅಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ತನಿಖೆ ನಡೀತಾ ಇದೆ. ತನಿಖೆ ಬಹಳ ವೇಗವಾಗಿ ನಡೀತಾ ಇದೆ, ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ಆದರೆ ಈ ಮೀನುವ ಇಡಿಯವರು ಈಗ ಹಿಂದೆ ನಡೆದಂಥ ಬಿಜೆಪಿ ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ, ಗೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು, ದೇವರಾಜ ಅಭಿವೃದ್ಧಿ ನಿಗಮದಲ್ಲಿ, APMC ನಡೆದಿರ್ತಕ್ಕಂಥ ಬಡೋದಾದಲ್ಲಿ ನಡೆದಂಥ ಅಲ್ಲಿ ಯಾವತ್ತೂ ಬಂದೇ ಇಲ್ಲ. ಆಮೇಲೆ ಬಿಜೆಪಿಯವರು ಈಗ CBI ಕೊಡಿ ಅಂತಾರೆ. ಯಾವತ್ತೂ ಅವರು CBI ಒಪ್ಪಲಿಲ್ಲ. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು. ಅವರು ಅಧಿಕಾರದಲ್ಲಿದ್ದಾರೆ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ CBI ಕೊಡಿ ಅಂತ ನಾವು ಅನೇಕ ಕೇಸ್ಗಳನ್ನು CBI ಕೊಟ್ಟಿದ್ದೀವಿ. ಈಗ ರಾಘವೇಂದ್ರ ಬ್ಯಾಂಕು CBI ಕೊಟ್ಟಿದ್ದೀವಲ್ಲ, ಪರೇಶ್ ಮೆಹ್ತಾ, ರವಿ, ಗಣಪತಿ, ಆಮೇಲೆ ಸ್ಮಾಲ್ ಸೇವಿಂಗ್ ಲಾಟ್ರಿ ಕೇಸು, ಅನೇಕ ಕೇಸ್ಗಳು ಕೊಟ್ಟಿದ್ದೀವಿ ನಾವು. ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ಸರ್ಕಾರ ವಿವೇಚನೆ ಮಾಡಿ ಕೊಡ್ತದೆ. ಯಾವುದಕ್ಕೆ ಅಗತ್ಯ ಇದೆ CBI, ಯಾವುದಕ್ಕೆ ಅಗತ್ಯ ಇಲ್ಲ. ಇದರಲ್ಲಿ CBI ನಾವು ಬ್ಯಾಂಕ್ ನಾವು ಇನ್ವಾಲ್ವ್ ಆಗಿರೋದು. ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 25 ಕೋಟಿಗಿಂತ ಜಾಸ್ತಿ ಹಗರಣ ಇದ್ದರೆ CBI ಬರ್ಬೋದು ಅಂತ CBIಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. CBI ಮಾಡಲಿ, ನಮ್ಮದೇ ತಕರಾರಿಲ್ಲ, ನಮ್ಮದು ತನಿಖೆಗೂ ತಕರಾರಿಲ್ಲ. ಆದರೆ ಕಾನೂನು ಬಾಹಿರವಾಗಿ ತನಿಖೆ ಮಾಡಬಾರ್ದು, ಮಾಡೋದನ್ನು ಖಂಡಿಸ್ತೀವಿ. ಯಾರನ್ನೋ ಗುರಿ ಇಟ್ಕೊಂಡು ಮಾಡ್ತಕ್ಕಂಥ ನಮ್ಮದು ಚುನಾಯಿತ ಸರ್ಕಾರ 136 ಟಿಕೆಟ್ಗಳನ್ನು ಕಳೆದ ಚುನಾವಣೆ. ಈ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದನ್ನು ನಾವು ಖಂಡಿಸಿದ್ದೇವೆ. ಈಗ ಇದನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದನ್ನು ರೈಸ್ ಮಾಡ್ತೀವಿ. ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ರೈಸ್ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ ಇದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವ. ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ, ರಾಜಕೀಯ ಸೇಡು, ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ, ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ನಾವು ನಮ್ಮ ಪಕ್ಷ ಇದನ್ನ ಪ್ರತಿಭಟಿಸ್ತದೆ. ಪಾರ್ಲಿಮೆಂಟ್ನಲ್ಲಿ ಇಡಿ ದುರುಪಯೋಗದ ಬಗ್ಗೆ ನಮ್ಮ ಪಕ್ಷದವರು ನಿನ್ನೆ ಪಾರ್ಲಿಮೆಂಟ್ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಪಕ್ಷ ಇಡಿ ದುರುಪಯೋಗದ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್ ಈ ವಿಷಯನ? ಇಲ್ಲ, ಅವ್ರ ಜೊತೆಲೂ ಮಾತಾಡಿದ್ದೀನಿ.
ನಮ್ಮ ಹೈಕಮಾಂಡ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. They will also take up this issue. ಅಧಿಕೃತವಾಗಿ ಎಫ್ಐಆರ್ ಆಗಿದೆ. ನಿಮಗೆ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ? ಅದನ್ನೇನಾದರೂ ಮಾಡ್ತೀರಾ ಅಥವಾ ರಾಜಭವನ? ನಾನೆಲ್ಲ ಪಕ್ಕದಲ್ಲಿ ಸರ್ ಅಲ್ಲ ಸರ್, ಒಂದು ಎಫ್ಐಆರ್ ಆಗಿರೋದ್ರಿಂದ ಅಥೆಂಟಿಕ್ ಆಗಿ ಒಂದು ಸಿಕ್ಕಿದೆಯಲ್ಲ ಸರ್, ಇವಾಗ ಸರ್ಕಾರ ನೆಕ್ಸ್ಟ್ ಸ್ಟೆಪ್ಗೆ ಏನಾದ್ರು ಅನುಕೂಲ ಆಗುತ್ತಾ ಅಥವಾ ಈಗ ಮಾಡ್ತೀರಾ? ನಾವು ಕೂಡ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಈಗ ಐ ಡೋಂಟ್ ನೋ ಇಡಿ ಅವ್ರು ಏನು ಮಾಡ್ತಾರೆ, CBIನವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನಾವು ಈಗಾಗಲೇ ಸುಮಾರು 90 ಭಾಗದಷ್ಟು ಇನ್ವೆಸ್ಟಿಗೇಷನ್ SIT ನಾವು ಡೂಯಿಂಗ್ ಇಟ್, ಎಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಯಾರನ್ನೂ ಕೂಡ ನಾವು ಮುಲಾಜಿಗೆ ಒಳಗಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋತೀವಿ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡೋಣ. ಯಾರನ್ನು ಕೂಡ ರಕ್ಷಣೆ ಮಾಡ್ತೀವಿ. ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸರ್, ನೀವು ಮತ್ತೆ ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ, ನಿಮ್ಮ ಹೋರಾಟ ಏನು ಸರ್ ಮುಂದೆ? ಸದನವನ್ನು ಬಿಟ್ಟು ಸದನದಿಂದ ಹೊರಗೆ ಈಗ ನಾವು ಡಿಸೈಡ್ ಇದೆ ಪಾರ್ಟಿ ಒಂದು ಹೈಕಮಾಂಡ್ ಅವ್ರ ಜೊತೆ ಕೂಡ